ಇದೀಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಪಂಬನ್ ಬ್ರಿಡ್ಜ್ನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ನೇರ ಪ್ರಸಾರದ ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಪಂಬನ್ ಸೇತುವೆಯನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಲೋಕಾರ್ಪಣೆ ಮಾಡುವವರಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ನೇರ ಪ್ರಸಾರದ ದೃಶ್ಯದಲ್ಲಿ ರಿಪಬ್ಲಿಕ್ ಕನ್ನಡದ ಮೂಲಕ ಗಮನಿಸ್ತಾ ಇದ್ದೀರಿ. ದೃಶ್ಯದಲ್ಲಿ ಗಮನಿಸಿದ್ರಿ, ಹಸಿರು ಧ್ವಜವನ್ನ ತೋರಿಸುವ ಮೂಲಕ ಈ ಪಂಬನ್ ಬ್ರಿಡ್ಜ್ನ ಲೋಕಾರ್ಪಣಾ ಕಾರ್ಯಕ್ರಮವನ್ನು ಮುಗಿಸಿದ್ದಾರೆ. ಇದರ ಜೊತೆಗೆ ತಮಿಳುನಾಡಿನ ಅನೇಕ ಇನ್ಫ್ರಾಸ್ಟ್ರಕ್ಚರಲ್ ಡೆವಲಪ್ಮೆಂಟ್ ಆ ಕಾಮಗಾರಿಗಳಿಗೂ ಕೂಡ ಇವತ್ತು ಚಾಲನೆಯನ್ನ ನೀಡ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಅದರ ನೇರ ಪ್ರಸಾರದ ದೃಶ್ಯ ರಾಮೇಶ್ವರಂ ತಮಿಳುನಾಡಿನಿಂದ. ಸೆಂಟರ್ ಆಫ್ ಅಟ್ರಾಕ್ಷನ್ ಅನ್ನೋ ರೀತಿಯಲ್ಲಿರೋದು ಇದೇ ಸೇತುವೆ. ದೇಶದ ಪ್ರಪ್ರಥಮ ವರ್ಟಿಕಲ್ ಲೆಫ್ಟ್ ಬ್ರಿಡ್ಜ್ ಪಂಬನ್ ಸೇತುವೆ. ಅದರ ಉದ್ಘಾಟನೆ ಇದೀಗ ಆಗಿದೆ. ಆ ಮೂಲಕ ಶತಮಾನಗಳ ಹಳೆಯ ಆ ಸೇತುವೆಯ ರೀಪ್ಲೇಸ್ಮೆಂಟ್ ಇವತ್ತು ಆಗ್ತಾ ಇರೋದು. ಈ ಸೇತುವೆಯಿಂದ ಕೇವಲ ಪ್ರವಾಸೋದ್ಯಮ ಮಾತ್ರವಲ್ಲ, ಆರ್ಥಿಕ ಚಟುವಟಿಕೆಗಳಿಗೂ ಕೂಡ ಉತ್ತೇಜನ ಸಿಗಲಿದೆ ಅನ್ನೋ ನಿರೀಕ್ಷೆ ಇದೆ. $535 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಸೇತುವೆ ಇದು. ಬ್ರಿಡ್ಜ್ನಲ್ಲಿ ಚಲಿಸುವ ರೈಲು ಬಂದ ಸಂದರ್ಭದಲ್ಲಿ ಓಪನ್ ಅಪ್ ಆಗೋ ಬ್ರಿಡ್ಜ್ ಇದು. ಇದರ ವೈಶಿಷ್ಟ್ಯತೆ ಅದು ವರ್ಟಿಕಲ್ ಲೆಫ್ಟ್ ಬ್ರಿಡ್ಜ್. ಸರಿಸುಮಾರು 75 ಕಿಲೋಮೀಟರ್ ವೇಗದಲ್ಲಿ ಈ ಸೇತುವೆಯ ಮೇಲೆ ರೈಲು ಸಂಚಾರವನ್ನ ಮಾಡಬಹುದು. ಹಾಗೆ ಬ್ರಿಡ್ಜ್ ತುಕ್ಕು ಹಿಡಿಯದಂತೆ ವಿಶೇಷ ತಂತ್ರಜ್ಞಾನವನ್ನ ಬಳಕೆ ಮಾಡಿ ಇದನ್ನ ನಿರ್ಮಾಣ ಮಾಡಲಾಗಿದೆ. ದೇಶದ ಮೊಟ್ಟ ಮೊದಲ ವರ್ಟಿಕಲ್ ರೈಲ್ವೆ ಬ್ರಿಡ್ಜ್ ಇದೀಗ ಲೋಕಾರ್ಪಣೆಯಾಗಿದೆ. ಆ ಮೂಲಕ ರಾಮೇಶ್ವರಂಗೆ ತೆರಳುವ ಭಕ್ತರಿಗೆ ಹಾಗೆ ಧನುಷ್ಕೋಟಿಗೆ ತೆರಳುವ ಪ್ರವಾಸಿಗರಿಗೆ ಈ ಸೇತುವೆಯಿಂದ ಇನ್ನು ಮುಂದೆ ಅನುಕೂಲ ಆಗತ್ತೆ. ಈ ಪ್ರವಾಸಿಗರ ಅನುಕೂಲಕ್ಕಾಗಿಯೇ ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡಲಾಗಿರೋದು. ಅದರಲ್ಲೂ ವಿಶೇಷ ಇವತ್ತು ರಾಮನವಮಿಯ ಶುಭ ದಿನವೇ ಈ ಸೇತುವೆ ಉದ್ಘಾಟನೆ ಆಗ್ತಾ ಇರೋದು ಕೂಡ ಭಕ್ತರಿಗೆ ಇನ್ನಷ್ಟು ಖುಷಿಯನ್ನ ತಂದಿದೆ. ಇನ್ನು ಇದು ಹೇಗೆ ಕಾರ್ಯನಿರ್ವಹಿಸುತ್ತೆ, ಇದರ ವಿಶೇಷತೆಗಳೇನು, ರಿಪಬ್ಲಿಕ್ ಕನ್ನಡದಲ್ಲಿ ಬೆಳಗಿನಿಂದಲೂ ಕೂಡ ಇದರ ಬಗ್ಗೆ ಡೀಟೇಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಹಿಂದೆಂದೂ ನಿರ್ಮಾಣವಾಗದಂತಹ ವರ್ಟಿಕಲ್ ಲೆಫ್ಟ್ ಬ್ರಿಡ್ಜ್ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ನಿರ್ಮಾಣವಾಗಿರತಕ್ಕಂಥದ್ದು. ರಾಮೇಶ್ವರಕ್ಕೆ ಹೋಗ್ಬರೋ ಅಷ್ಟೂ ಜನ ರಸ್ತೆ ಬ್ರಿಡ್ಜ್ ಮೇಲೆ ವಾಹನವನ್ನ ನಿಲ್ಲಿಸಿ ಪಂಬನ್ ರೈಲ್ವೆ ಸೇತುವೆಯನ್ನ ನೋಡಿ ಸೆಲ್ಫಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ಅದರ ವೈಶಿಷ್ಟ್ಯತೆ ಇದು. ಹಳೆ ಬ್ರಿಡ್ಜ್ ಸರಿಸುಮಾರು 100 ವರ್ಷಗಳಿಗೂ ಅಧಿಕ ಪುರಾತನವಾದ ಬ್ರಿಡ್ಜ್. ಅದರ ಪಕ್ಕದಲ್ಲೇ ಹೊಸ ಬ್ರಿಡ್ಜ್ ಕೂಡ ರೆಡಿಯಾಗಿರೋದು. ಇವತ್ತು ಪ್ರಧಾನಿ ಮೋದಿ ಅದನ್ನ ಲೋಕಾರ್ಪಣೆಗೊಳಿಸಿದ್ದಾರೆ. ಇದೀಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಪಂಬನ್ ಬ್ರಿಡ್ಜ್ನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ನೇರ ಪ್ರಸಾರದ ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಪಂಬನ್ ಸೇತುವೆಯನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಲೋಕಾರ್ಪಣೆ ಮಾಡುವವರಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ನೇರ ಪ್ರಸಾರದ ದೃಶ್ಯದಲ್ಲಿ ರಿಪಬ್ಲಿಕ್ ಕನ್ನಡದ ಮೂಲಕ ಗಮನಿಸ್ತಾ ಇದ್ದೀರಿ. ದೃಶ್ಯದಲ್ಲಿ ಗಮನಿಸಿದ್ರಿ, ಹಸಿರು ಧ್ವಜವನ್ನ ತೋರಿಸುವ ಮೂಲಕ ಈ ಪಂಬನ್ ಬ್ರಿಡ್ಜ್ನ ಲೋಕಾರ್ಪಣಾ ಕಾರ್ಯಕ್ರಮವನ್ನು ಮುಗಿಸಿದ್ದಾರೆ. ಇದರ ಜೊತೆಗೆ ತಮಿಳುನಾಡಿನ ಅನೇಕ ಇನ್ಫ್ರಾಸ್ಟ್ರಕ್ಚರಲ್ ಡೆವಲಪ್ಮೆಂಟ್ ಆ ಕಾಮಗಾರಿಗಳಿಗೂ ಕೂಡ ಇವತ್ತು ಚಾಲನೆಯನ್ನ ನೀಡ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಅದರ ನೇರ ಪ್ರಸಾರದ ದೃಶ್ಯ ರಾಮೇಶ್ವರಂ ತಮಿಳುನಾಡಿನಿಂದ. ಸೆಂಟರ್ ಆಫ್ ಅಟ್ರಾಕ್ಷನ್ ಅನ್ನೋ ರೀತಿಯಲ್ಲಿರೋದು ಇದೇ ಸೇತುವೆ. ದೇಶದ ಪ್ರಪ್ರಥಮ ವರ್ಟಿಕಲ್ ಲೆಫ್ಟ್ ಬ್ರಿಡ್ಜ್ ಪಂಬನ್ ಸೇತುವೆ. ಅದರ ಉದ್ಘಾಟನೆ ಇದೀಗ ಆಗಿದೆ. ಆ ಮೂಲಕ ಶತಮಾನಗಳ ಹಳೆಯ ಆ ಸೇತುವೆಯ ರೀಪ್ಲೇಸ್ಮೆಂಟ್ ಇವತ್ತು ಆಗ್ತಾ ಇರೋದು. ಈ ಸೇತುವೆಯಿಂದ ಕೇವಲ ಪ್ರವಾಸೋದ್ಯಮ ಮಾತ್ರವಲ್ಲ, ಆರ್ಥಿಕ ಚಟುವಟಿಕೆಗಳಿಗೂ ಕೂಡ ಉತ್ತೇಜನ ಸಿಗಲಿದೆ ಅನ್ನೋ ನಿರೀಕ್ಷೆ ಇದೆ. $535 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಸೇತುವೆ ಇದು. ಬ್ರಿಡ್ಜ್ನಲ್ಲಿ ಚಲಿಸುವ ರೈಲು ಬಂದ ಸಂದರ್ಭದಲ್ಲಿ ಓಪನ್ ಅಪ್ ಆಗೋ ಬ್ರಿಡ್ಜ್ ಇದು. ಇದರ ವೈಶಿಷ್ಟ್ಯತೆ ಅದು ವರ್ಟಿಕಲ್ ಲೆಫ್ಟ್ ಬ್ರಿಡ್ಜ್.
ಸರಿಸುಮಾರು 75 ಕಿಲೋಮೀಟರ್ ವೇಗದಲ್ಲಿ ಈ ಸೇತುವೆ ಮೇಲೆ ರೈಲು ಸಂಚಾರವನ್ನ ಮಾಡಬಹುದು. ಹಾಗೆ ತುಕ್ಕು ಹಿಡಿಯದಂತೆ ಬ್ರಿಡ್ಜ್ ತುಕ್ಕು ಹಿಡಿಯದಂತೆ ವಿಶೇಷ ತಂತ್ರಜ್ಞಾನವನ್ನ ಬಳಕೆ ಮಾಡಿ ಇದನ್ನ ನಿರ್ಮಾಣ ಮಾಡಲಾಗಿದೆ. ದೇಶದ ಮೊಟ್ಟ ಮೊದಲ ವರ್ಟಿಕಲ್ ರೈಲ್ವೆ ಬ್ರಿಡ್ಜ್ ಇದೀಗ ಲೋಕಾರ್ಪಣೆಯಾಗಿದೆ. ಆ ಮೂಲಕ ರಾಮೇಶ್ವರಂಗೆ ತೆರಳುವ ಭಕ್ತರಿಗೆ ಹಾಗೆ ಧನುಷ್ಕೋಟಿಗೆ ತೆರಳುವ ಪ್ರವಾಸಿಗರಿಗೆ ಈ ಸೇತುವೆಯಿಂದ ಇನ್ನು ಮುಂದೆ ಅನುಕೂಲ ಆಗತ್ತೆ. ಈ ಪ್ರವಾಸಿಗರ ಅನುಕೂಲಕ್ಕಾಗಿಯೇ ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡಲಾಗಿರೋದು. ಅದರಲ್ಲೂ ವಿಶೇಷ ಇವತ್ತು ರಾಮನವಮಿಯ ಶುಭ ದಿನವೇ ಈ ಸೇತುವೆ ಉದ್ಘಾಟನೆ ಆಗ್ತಾ ಇರೋದು ಕೂಡ ಭಕ್ತರಿಗೆ ಇನ್ನಷ್ಟು ಖುಷಿಯನ್ನ ತಂದಿದೆ. ಇನ್ನು ಇದು ಹೇಗೆ ಕಾರ್ಯನಿರ್ವಹಿಸುತ್ತೆ, ಇದರ ವಿಶೇಷತೆಗಳೇನು, ರಿಪಬ್ಲಿಕ್ ಕನ್ನಡದಲ್ಲಿ ಬೆಳಗಿನಿಂದಲೂ ಕೂಡ ಇದರ ಬಗ್ಗೆ ಡೀಟೇಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಹಿಂದೆಂದೂ ನಿರ್ಮಾಣವಾಗದಂತಹ ವರ್ಟಿಕಲ್ ಲಿಫ್ಟ್ ಬ್ರಿಡ್ಜ್ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ನಿರ್ಮಾಣವಾಗಿರತಕ್ಕಂಥದ್ದು. ರಾಮೇಶ್ವರಕ್ಕೆ ಹೋಗ್ಬರೋ ಅಷ್ಟೂ ಜನ ರಸ್ತೆ ಬ್ರಿಡ್ಜ್ ಮೇಲೆ ವಾಹನವನ್ನ ನಿಲ್ಲಿಸಿ ಪಂಬನ್ ರೈಲ್ವೆ ಸೇತುವೆಯನ್ನ ನೋಡಿ ಸೆಲ್ಫಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ಅದರ ವೈಶಿಷ್ಟ್ಯತೆ ಇದು. ಹಳೆ ಬ್ರಿಡ್ಜ್ ಸರಿಸುಮಾರು 100 ವರ್ಷಗಳಿಗೂ ಅಧಿಕ ಪುರಾತನವಾದ ಬ್ರಿಡ್ಜ್. ಅದರ ಪಕ್ಕದಲ್ಲಿ ಹೊಸ ಬ್ರಿಡ್ಜ್ ಕೂಡ ರೆಡಿಯಾಗಿರೋದು. ಇವತ್ತು ಪ್ರಧಾನಿ ಮೋದಿ ಅದನ್ನ ಲೋಕಾರ್ಪಣೆಗೊಳಿಸಿದ್ದಾರೆ. ಇದೀಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಪಂಬನ್ನ ಬ್ರಿಡ್ಜ್ನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ನೇರ ಪ್ರಸಾರದ ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಪಂಬನ್ ಸೇತುವೆಯನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಲೋಕಾರ್ಪಣೆ ಮಾಡುವವರಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ನೇರ ಪ್ರಸಾರದ ದೃಶ್ಯದಲ್ಲಿ ರಿಪಬ್ಲಿಕ್ ಕನ್ನಡದ ಮೂಲಕ ಗಮನಿಸ್ತಾ ಇದ್ದೀರಿ. ದೃಶ್ಯದಲ್ಲಿ ಗಮನಿಸಿದ್ರಿ, ಹಸಿರು ಧ್ವಜವನ್ನ ತೋರಿಸುವ ಮೂಲಕ ಈ ಪಂಬನ್ ಬ್ರಿಡ್ಜ್ನ ಲೋಕಾರ್ಪಣಾ ಕಾರ್ಯಕ್ರಮವನ್ನ ಮುಗಿಸಿದ್ದಾರೆ. ಇದರ ಜೊತೆಗೆ ತಮಿಳುನಾಡಿನ ಅನೇಕ ಇನ್ಫ್ರಾಸ್ಟ್ರಕ್ಚರಲ್ ಡೆವಲಪ್ಮೆಂಟ್ ಆ ಕಾಮಗಾರಿಗಳಿಗೂ ಕೂಡ ಇವತ್ತು ಚಾಲನೆಯನ್ನ ನೀಡ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಅದರ ನೇರ ಪ್ರಸಾರದ ದೃಶ್ಯ ರಾಮೇಶ್ವರಂ ತಮಿಳುನಾಡಿನಿಂದ. ಸೆಂಟರ್ ಆಫ್ ಅಟ್ರಾಕ್ಷನ್ ಅನ್ನೋ ರೀತಿಯಲ್ಲಿರೋದು ಇದೇ ಸೇತುವೆ. ದೇಶದ ಪ್ರಪ್ರಥಮ ವರ್ಟಿಕಲ್ ಲೆಫ್ಟ್ ಬ್ರಿಡ್ಜ್ ಪಂಬನ್ ಸೇತುವೆ. ಅದರ ಉದ್ಘಾಟನೆ ಇದೀಗ ಆಗಿದೆ. ಆ ಮೂಲಕ ಶತಮಾನಗಳ ಹಳೆಯ ಆ ಸೇತುವೆಯ ರಿಪ್ಲೇಸ್ಮೆಂಟ್ ಇವತ್ತು ಆಗ್ತಾ ಇರೋದು. ಈ ಸೇತುವೆಯಿಂದ ಕೇವಲ ಪ್ರವಾಸೋದ್ಯಮ ಮಾತ್ರವಲ್ಲ, ಆರ್ಥಿಕ ಚಟುವಟಿಕೆಗಳಿಗೂ ಕೂಡ ಉತ್ತೇಜನ ಸಿಗಲಿದೆ ಅನ್ನೋ ನಿರೀಕ್ಷೆ ಇದೆ. $535 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಸೇತುವೆ ಇದು. ಬ್ರಿಡ್ಜ್ನಲ್ಲಿ ಚಲಿಸುವ ರೈಲು ಬಂದ ಸಂದರ್ಭದಲ್ಲಿ ಓಪನ್ ಅಪ್ ಆಗೋ ಬ್ರಿಡ್ಜ್ ಇದು. ಇದರ ವೈಶಿಷ್ಟ್ಯತೆ ಅದು ವರ್ಟಿಕಲ್ ಲಿಫ್ಟ್ ಬ್ರಿಡ್ಜ್. ಸರಿಸುಮಾರು 75 ಕಿಲೋಮೀಟರ್ ವೇಗದಲ್ಲಿ ಈ ಸೇತುವೆ ಮೇಲೆ ರೈಲು ಸಂಚಾರವನ್ನ ಮಾಡಬಹುದು. ಹಾಗೆ ಬ್ರಿಡ್ಜ್ ತುಕ್ಕು ಹಿಡಿಯದಂತೆ ವಿಶೇಷ ತಂತ್ರಜ್ಞಾನವನ್ನ ಬಳಕೆ ಮಾಡಿ ಇದನ್ನ ನಿರ್ಮಾಣ ಮಾಡಲಾಗಿದೆ. ದೇಶದ ಮೊಟ್ಟ ಮೊದಲ ವರ್ಟಿಕಲ್ ರೈಲ್ವೆ ಬ್ರಿಡ್ಜ್ ಇದೀಗ ಲೋಕಾರ್ಪಣೆಯಾಗಿದೆ. ಆ ಮೂಲಕ ರಾಮೇಶ್ವರಂಗೆ ತೆರಳುವ ಭಕ್ತರಿಗೆ ಹಾಗೆ ಧನುಷ್ಕೋಟಿಗೆ ತೆರಳುವ ಪ್ರವಾಸಿಗರಿಗೆ ಈ ಸೇತುವೆಯಿಂದ ಇನ್ನು ಮುಂದೆ ಅನುಕೂಲ ಆಗತ್ತೆ. ಈ ಪ್ರವಾಸಿಗರ ಅನುಕೂಲಕ್ಕಾಗಿಯೇ ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡಲಾಗಿರೋದು. ಅದರಲ್ಲೂ ವಿಶೇಷ ಇವತ್ತು ರಾಮನವಮಿಯ ಶುಭ ದಿನವೇ ಈ ಸೇತುವೆ ಉದ್ಘಾಟನೆ ಆಗ್ತಾ ಇರೋದು ಕೂಡ ಭಕ್ತರಿಗೆ ಇನ್ನಷ್ಟು ಖುಷಿಯನ್ನ ತಂದಿದೆ. ಇನ್ನು ಇದು ಹೇಗೆ ಕಾರ್ಯನಿರ್ವಹಿಸುತ್ತೆ, ಇದರ ವಿಶೇಷತೆಗಳೇನು, ರಿಪಬ್ಲಿಕ್ ಕನ್ನಡದಲ್ಲಿ ಬೆಳಗಿನಿಂದಲೂ ಕೂಡ ಇದರ ಬಗ್ಗೆ ಡೀಟೇಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಹಿಂದೆಂದೂ ನಿರ್ಮಾಣವಾಗದಂತಹ ವರ್ಟಿಕಲ್ ಲಿಫ್ಟ್ ಬ್ರಿಡ್ಜ್ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ನಿರ್ಮಾಣವಾಗಿರತಕ್ಕಂಥದ್ದು. ರಾಮೇಶ್ವರಕ್ಕೆ ಹೋಗ್ಬರೋ ಅಷ್ಟೂ ಜನ ರಸ್ತೆ ಬ್ರಿಡ್ಜ್ ಮೇಲೆ ವಾಹನವನ್ನ ನಿಲ್ಲಿಸಿ ಪಂಬನ್ ರೈಲ್ವೆ ಸೇತುವೆಯನ್ನ ನೋಡಿ ಸೆಲ್ಫಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ಅದರ ವೈಶಿಷ್ಟ್ಯತೆ ಇದು. ಹಳೆ ಬ್ರಿಡ್ಜ್ ಸರಿಸುಮಾರು 100 ವರ್ಷಗಳಿಗೂ ಅಧಿಕ ಪುರಾತನವಾದ ಬ್ರಿಡ್ಜ್. ಅದರ ಪಕ್ಕದಲ್ಲಿ ಹೊಸ ಬ್ರಿಡ್ಜ್ ಕೂಡ ರೆಡಿಯಾಗಿರೋದು. ಇವತ್ತು ಪ್ರಧಾನಿ ಮೋದಿ ಅದನ್ನ ಲೋಕಾರ್ಪಣೆಗೊಳಿಸಿದ್ದಾರೆ.